ದಾನಿಯೇಲ್ ಗ್ರಂಥದ ವಿವರಣೆ. ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಸಂಗತಿಗಳನ್ನು ವಾಕ್ಯದ ಮೂಲಕ ನಾವು ತಿಳ್ಕೊಳ್ತಾ ಇದ್ದೀವಿ. ಪ್ರತಿಯೊಬ್ಬರೂ ವಾಕ್ಯಗಳನ್ನು ಪರಿಶೋಧನೆ ಮಾಡಬೇಕು, ಅರ್ಥ ಮಾಡಿಕೊಳ್ಬೇಕು, ಅಂಗೀಕರಿಸಬೇಕು. ನಂತರ ವಿಧೇಯರಾಗಿ ಭಕ್ತಿಯಿಂದ ಜೀವಿಸಬೇಕು. ಆನಂತರ ಇನ್ನೊಬ್ಬರಿಗೆ ಬೋಧಿಸಬೇಕು. ದೇವರ ಮಹಾಜ್ಞಾನದ ಸಂಗತಿಗಳನ್ನು ಅರ್ಥ ಮಾಡಿಕೊಂಡು ಈ ಸಮಾಜದಲ್ಲಿ ಉನ್ನತವಾಗಿ ನಾವು ಬದುಕಬೇಕು, ಉನ್ನತವಾಗಿ ದೇವರ ಪ್ರೀತಿಯನ್ನು ಸಾರಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ದಾನಿಯೇಲನು ಎಂಬುವಂಥ ಒಬ್ಬ ಭಕ್ತನು, ಆತನ ಹೆಸರಿನ ಮೇಲೆ ಒಂದು ಗ್ರಂಥನೇ ಇದೆ, ದಾನಿಯೇಲ್ ಗ್ರಂಥ ಅಂತ. ಈ ದಾನಿಯೇಲ್ ಗ್ರಂಥದಲ್ಲಿ ಇರುವಂಥ ವಿಷಯಗಳನ್ನು ತಿಳ್ಕೊಳ್ತಾ ಇದ್ದೀವಿ. 1ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ. ಇದು ಒಂದು ಭಾಗ 2 ಭಾಗದಲ್ಲಿ ಮುಗಿಯುವಂಥದ್ದು ಅಲ್ಲ, ಅನೇಕ ಭಾಗಗಳನ್ನು ಇದು ಮಾತನಾಡಬೇಕಾಗತ್ತೆ. ಅದಕ್ಕೆ ಈ ಒಂದು ಅಂಶವನ್ನು, ಈ ಗ್ರಂಥದ ವಿವರಣೆಯನ್ನು ತಿಳಿದುಕೊಳ್ಳಬೇಕು ಎಂಬ ಆಸೆ ಇದ್ದವರು ತಾಳ್ಮೆಯಿಂದ ಈ ವಿಡಿಯೋವನ್ನು ನೋಡಬೇಕಾಗತ್ತೆ. ಅನೇಕ ವಿಷಯಗಳು ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಜ್ಞಾನವನ್ನು ತಿಳ್ಕೊಳ್ಬೇಕಾದ್ರೆ ನಮಗೆ ತಾಳ್ಮೆ ಬೇಕು. ಅರ್ಥ ಮಾಡಿಕೊಳ್ಳಬೇಕಾದ್ರೆ ಪರಿಶೋಧನೆ ಬೇಕು. ತಾಳ್ಮೆ ಇಲ್ಲ, ಪರಿಶೋಧನೆ ಇಲ್ಲ, ಭಕ್ತಿ ಇಲ್ಲ, ಸುಮ್ಮನೆ ಬಂದು ಕೇಳಿ ಹೋಗ್ತೀವಿ ಅಂದರೆ ಏನೂ ಅರ್ಥ ಆಗಲ್ಲ. ಅದಕ್ಕೆ ಪ್ರಿಯರಾದ ದೇವ್ರ ಮಕ್ಕಳಿರ, ತಾಳ್ಮೆಯಿಂದ ಕೇಳಿ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಿ, ದೇವರಿಗೋಸ್ಕರ ಪ್ರಯಾಸಪಡಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ಗ್ರಂಥದಲ್ಲಿ ದಾನಿಯೇಲನ ಎಂಬ ಈ ಗ್ರಂಥದಲ್ಲಿ ಪ್ರಪಂಚ ಇತಿಹಾಸ ಅಡಗಿದೆ. ಅಂದರೆ ಇಸ್ರಾಯೇಲ್ಯರ ಇತಿಹಾಸ, ಕಸ್ದಿಯರ ಇತಿಹಾಸ. ಕಸ್ದಿಯರ ಇತಿಹಾಸ ಅಂದರೆ ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಆಳಿರುವಂಥ ಚಕ್ರವರ್ತಿಗಳು. ಅದೇ ಪ್ರಕಾರ ಮೇದ್ಯರ ಪಾರಸಿಕ ಸಾಮ್ರಾಜ್ಯ, ಗ್ರೀಕು ಸಾಮ್ರಾಜ್ಯ, ರೋಮ ಸಾಮ್ರಾಜ್ಯದ ಬಗ್ಗೆ ಇದರಲ್ಲಿ ಬರೆಯಲ್ಪಟ್ಟಿರುತ್ತೆ. ಈ ಸಾಮ್ರಾಜ್ಯಗಳ ಒಂದು ಹುಟ್ಟುವಿಕೆ, ಎರಡನೇದಾಗಿ ಈ ಸಾಮ್ರಾಜ್ಯಗಳ ನಾಶನ. ಇದು ಯಾವ ಕಾಲದಲ್ಲಿ ಹುಟ್ಟಿದೆ, ಯಾರ ಮೂಲಕ ಈ ಸಾಮ್ರಾಜ್ಯಗಳು ಹುಟ್ಟಿಕೊಂಡಿವೆ, ಆನಂತರ ಯಾರ ಮೂಲಕ ಈ ಸಾಮ್ರಾಜ್ಯಗಳು ನಾಶವಾಗ್ತಾ ಇವೆ ಎನ್ನುವಂಥ ಸಂಗತಿಗಳು. ಈ ಸಾಮ್ರಾಜ್ಯಗಳಿಗೆ ಸಾಮ್ರಾಜ್ಯ ಅಂದರೆ ಪ್ರಪಂಚ ದೇಶವನ್ನು ಆಳುವವರಿಗೆ ಸಾಮ್ರಾಜ್ಯ ಅಂತಾರೆ. ಪ್ರಪಂಚ ದೇಶವನ್ನು ಆಳುವಂಥ ಚಕ್ರವರ್ತಿಗಳು, ಅವರು ಆಳುವಂಥ ರಾಜ್ಯ ಇದೆಯಲ್ಲ, ಅದಕ್ಕೆ ಸಾಮ್ರಾಜ್ಯಗಳು. ಪ್ರಪಂಚ ದೇಶವನ್ನು ಆಳಿರುವಂಥ ಸಾಮ್ರಾಜ್ಯಗಳು, ಚಕ್ರವರ್ತಿಗಳು. ಇವರು ಯಾರು? ಇವರ ಸಾಮ್ರಾಜ್ಯಗಳು ಯಾವುವು? ಯಾವಾಗ ಹುಟ್ಟಿಕೊಂಡಿವೆ, ಯಾವಾಗ ನಾಶವಾಗಿವೆ? ಅನಂತರ ಈ ದಾನಿಯೇಲನು ಯಾರು? ಯಾರ ವಂಶದಿಂದ ಬಂದವರು? ಕಸ್ದಿಯರ ದೇಶಕ್ಕೆ ಯಾಕೆ ಆತನನ್ನು ಸೆರೆ ಹಿಡಿದು ಕರ್ಕೊಂಡು ಹೋಗ್ತಾರೆ? ಕಸ್ದಿಯರ ದೇಶದಲ್ಲಿ ಯಾವ ಪ್ರಾಂತದಲ್ಲಿ ಆತನಿರ್ತಾನೆ? ಅರಮನೆಯಲ್ಲಿ ಇದ್ದಂಥ ಆತನ ಕೆಲಸವೇನು? ಆತನ ಜೀವಿತ ಯಾವ ರೀತಿ ಇರುತ್ತೆ? ಆತನು ಇರುವಂಥ ಒಂದು ಸ್ಥಳದಲ್ಲಿ ವಾತಾವರಣ ಹೇಗಿದೆ? ಈ ಸಂಗತಿಗಳನ್ನು ಕುರಿತು ಈ ದಾನಿಯೇಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುತ್ತೆ. ಅದೇ ಪ್ರಕಾರ ಅರಸುಗಳಿಗೆ ಕನಸುಗಳು ಬೀಳುತ್ತೆ. ಆ ಕನಸಿನ ಅರ್ಥವನ್ನು ಅಲ್ಲಿರುವಂಥ ಅಧಿಕಾರಿಗಳಿಗೆ, ಪಂಡಿತರಿಗೆ ತಿಳಿಸಿದಾಗ ಅದಕ್ಕೆ ಉತ್ತರ ಕೊಡೋರು ಯಾರೂ ಇರಲ್ಲ. ಅದಕ್ಕೆ ಉತ್ತರವನ್ನು, ಅದಕ್ಕೆ ಅರ್ಥವನ್ನು ಯಾರು ತಿಳಿಸ್ತಾರಂತ ನೋಡುವಾಗ ದಾನಿಯೇಲನು ತಿಳಿಸ್ತಾನೆ. ಈ ಅರಸರಿಗೆ ಬಂದಿರುವಂಥ ಅನೇಕ ಒಂದು ಕನಸುಗಳು, ಒಂದು ಸಾರಿ ಏನು ಪ್ರತಿಮೆ ಬಗ್ಗೆ ಕನಸು ಬೀಳುತ್ತೆ, ಮತ್ತೊಂದು ಸಾರಿ ಏನು ಮಹಾವೃಕ್ಷದ ಬಗ್ಗೆ ಕನಸು ಬೀಳುತ್ತೆ. ಅದರ ಬಗ್ಗೆ ದಾನಿಯೇಲನು ಅರ್ಥವನ್ನು ತಿಳಿಸುವಂಥದ್ದು, ದಾನಿಯೇಲನಿಗೆ ಒಂದು ಉನ್ನತ ಸ್ಥಾನವನ್ನು ಕೊಡುವಂಥದ್ದು. ಅದೇ ರೀತಿಯಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ಈ ಅರಸರ ಬಳಿಯಲ್ಲಿ ಇದ್ದಂಥ ಮಂತ್ರಿಗಳು, ಅಂದರೆ ಚಕ್ರವರ್ತಿಗಳ ಬಳಿಯಲ್ಲಿ ಇದ್ದಂಥ ಮಂತ್ರಿಗಳು, ಉಪಮಂತ್ರಿಗಳು, ಪ್ರಧಾನಮಂತ್ರಿಗಳು, ಅನೇಕರು ಇರ್ತಾರೆ ಅವ್ರ ಬಳಿಯಲ್ಲಿ. ಅವರು ದಾನಿಯೇಲನ ಮೇಲೆ ಕುತಂತ್ರ ಮಾಡಿ ಹೇಗಾದರೂ ಮಾಡಿ ಕೊಂದಾಕಬೇಕು ಎನ್ನುವಂಥ ಕುತಂತ್ರ, ದಾನಿಯೇಲನ ಜೊತೆಯಲ್ಲಿ ದೇವರು ಇದ್ದು ಕಾಪಾಡಿರುವಂಥದ್ದು, ಜಯವನ್ನು ಉಂಟು ಮಾಡಿರುವಂಥದ್ದು. ಅದೇ ರೀತಿಯಲ್ಲಿ ದಾನಿಯೇಲನಿಗೂ ಕೂಡ ಕನಸುಗಳು ಬೀಳುತ್ತೆ. ದಾನಿಯೇಲನಿಗೆ ದರ್ಶನ ಉಂಟಾದಾಗ ಗಬ್ರಿಯೇಲ್ ದೇವದೂತನು ಬಂದು
ಕೆಲವು ವಿಷಯಗಳನ್ನು ತಿಳಿಸುವಂಥದ್ದು ಅದೆಲ್ಲ ನಡೆಯುತ್ತೆ. ಈ ದಾನಿಯೇಲ್ ಗ್ರಂಥದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ದಾನಿಯೇಲನ ಒಂದು ನೀತಿಯನ್ನು ಕುರಿತು, ಭಕ್ತಿಯನ್ನು ಕುರಿತು, ದೇವರ ಒಂದು ಸಾಕ್ಷಿಯನ್ನು ಕುರಿತು ಇರುತ್ತೆ. ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥದ್ದು ಏನಪ್ಪ ಅಂದರೆ ದಾನಿಯೇಲ್ ಗ್ರಂಥದ ಹೊರನೋಟ. ದಾನಿಯೇಲ್ ಗ್ರಂಥದ ಒಳಗಡೆ ಹೋಗಿ ಅನೇಕ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಚಕ್ರವರ್ತಿಗೆ ಕನಸು ಬಿದ್ದಿರುತ್ತೆ. ಆ ಕನಸಿನ ಒಂದು ಅರ್ಥವನ್ನು ದಾನಿಯೇಲನ್ನು ತಿಳಿಸುವಂಥದ್ದು, ಅದರ ಅರ್ಥ ಏನಿದೆ ಎನ್ನುವಂಥದ್ದು ವಿವರಣೆ, ಓಕೆನಾ. ಆಮೇಲೆ ಒಂದು ವೃಕ್ಷದ ಒಂದು ಕನಸು ಬೀಳುತ್ತೆ, ಅದ್ರ ಬಗ್ಗೆ ಒಂದು ಅರ್ಥವನ್ನು ದಾನಿಯೇಲನು ತಿಳಿಸ್ತಾನೆ. ಅದೇ ಪ್ರಕಾರ ಈ ದಾನಿಯೇಲ್ ಗ್ರಂಥದಲ್ಲಿ 7ನೇ ಅಧ್ಯಾಯದಲ್ಲಿ ನೋಡುವಾಗ 4 ಮೃಗಗಳು ಎಂಬ ಒಂದು ಕನಸು. ಈ 4 ಮೃಗಗಳ ಬಗ್ಗೆ ಯಾರಿಗೆ ಹೋಲಿಸಿದ್ದಾನೆ, ಉದ್ದೇಶವೇನು, ಅದರ ಬಗ್ಗೆ ಕೂಡ ಅನೇಕ ಪ್ರಶ್ನೆಗಳು ಬರುತ್ತೆ. ಯಾಕೆಂದರೆ 1ನೇ ಅಧ್ಯಾಯದಿಂದ ಎಲ್ಲ ಅಧ್ಯಾಯಗಳನ್ನೇ ನೀವು ಓದ್ಕೊಂಡು ಹೋಗಿ. ಅನೇಕ ಪ್ರಶ್ನೆಗಳು ಈ ದಾನಿಯೇಲ್ ಗ್ರಂಥದಲ್ಲಿ ಇರುತ್ತೆ ಪ್ರಿಯರೇ. ಕೆಲವು ವಿಷಯಗಳು ಅರ್ಥ ಆಗುತ್ತೆ, ಇನ್ನೂ ಕೆಲವು ವಿಷಯಗಳು ಅರ್ಥ ಆಗಲ್ಲ. ಅರ್ಥ ಆಗಬೇಕಾದ್ರೆ ಒಂದೆರಡು ವಚನಗಳನ್ನು ತೋರಿಸ್ತೀನಿ. ದಾನಿಯೇಲನ ಗ್ರಂಥ 8ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದವರೆಗೆ. ದಾನಿಯೇಲನ ಗ್ರಂಥ 8ನೇ ಅಧ್ಯಾಯ 12ನೇ ವಚನ 13, 14. ಆಗ ಒಬ್ಬ ದೇವದೂತನು ಮಾತಾಡುವುದನ್ನು ಕೇಳಿದೆನು. ಮಾತಾಡುವವನನ್ನು ಮತ್ತೊಬ್ಬ ದೇವದೂತನು ಸಂಬೋಧಿಸಿ, ನಿತ್ಯ ಹೋಮವನ್ನು ನಿಲ್ಲಿಸುವುದು, ಭಯಂಕರವಾದ ದೇವ ದ್ರೋಹ ಮಾಡುವುದು, ಪವಿತ್ರಾಲಯವನ್ನು ದೇವಭಕ್ತ ಗಣವನ್ನು ತುಳಿಯುವುದು ಎಂಬ ಕನಸಿನ ಕಾರ್ಯಗಳು ಎಷ್ಟು ಕಾಲ ನಡೆಯುವವು ಎಂದು ಪ್ರಶ್ನೆ ಮಾಡಲು ಅವನು ಇವನಿಗೆ, ಉದಯಾಸ್ತಮಾನಗಳ 2300ವರೆಗೆ ನಡೆಯುವುದು, 2300ವರೆಗೆ ನಡೆಯುವವು ಅಂತಿರುತ್ತೆ. ಈ ವಚನಗಳಲ್ಲಿ ಇದ್ದಂಥ ಅರ್ಥ ಏನು? 1ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ಅನೇಕ ಪ್ರಶ್ನೆಗಳಿರುತ್ತೆ. ಅದೇ ಪ್ರಕಾರ 12ನೇ ಅಧ್ಯಾಯ 6ನೇ ವಚನ 7ನೇ ವಚನ, ಇವರಲ್ಲಿ ಒಬ್ಬನು ಅಪೂರ್ವ ಕಾರ್ಯಗಳನ್ನು, ಈ ಅಪೂರ್ವ ಕಾರ್ಯಗಳು ಕೊನೆಗಾಣುವುದಕ್ಕೆ ಎಷ್ಟು ಕಾಲ ಹಿಡಿಯುವುದು ಎಂದು ನದಿಯ ನೀರಿನ ಮೇಲೆ ನಾರಿನ ಹೊದಿಕೆಯನ್ನು ಹೊದ್ದು ನಿಂತಿದ್ದ ಪುರುಷನನ್ನು ಕೇಳಲು, ಆ ಪುರುಷನು ಎಡಬಲ ಕೈಗಳನ್ನು ಆಕಾಶದ ಕಡೆಗೆ ಎತ್ತಿಕೊಂಡು, ಶಾಶ್ವತ ಜೀವಸ್ವರೂಪನಾಣೆ, 1 ಕಾಲ, 2 ಕಾಲ, ಅರ್ಧ ಕಾಲ ಕಳೆಯಬೇಕು. ದೇವರ ಜನರ ಬಲವನ್ನು ಸಂಪೂರ್ಣವಾಗಿ ಮುರಿದು ಬಿಟ್ಟ ಮೇಲೆ ಈ ಕಾರ್ಯಗಳೆಲ್ಲ ಮುಕ್ತಾಯವಾಗುವು ಎಂಬುದಾಗಿ. 1 ಕಾಲ ಅಂದ್ರೇನು, ಅರ್ಧ ಕಾಲ ಅಂದ್ರೇನು, 2 ಕಾಲ ಅಂದ್ರೇನು, ಯಾವುದಕ್ಕೆ ಹೇಳಿದ್ದಾರೆ? ಆಮೇಲೆ 8ನೇ ಅಧ್ಯಾಯದಲ್ಲಿ 9ನೇ ಅಧ್ಯಾಯದಲ್ಲಿ ನೋಡುವಾಗ 70 ವರ್ಷಗಳ ಕಾಲ ಅಂತ ಇರುತ್ತೆ. ಈ ಅಧ್ಯಾಯಗಳಲ್ಲಿ ಈ ರೀತಿ ಇರುತ್ತೆ ಪ್ರಿಯರೇ. ಮೃಗಗಳು ಅಂತಾರೆ, ಆ ಮೃಗಗಳಿಗೆ 10 ಕೊಂಬುಗಳಂತಾರೆ. ಇವೆಲ್ಲ ಹೀಗೆ ಇರುವಾಗ ಯಾವ ಉದ್ದೇಶದಲ್ಲಿ ಇವು ಬರೆಯಲ್ಪಟ್ಟಿವೆ, ಇದರ ಹಿಂದೆ ಇರುವಂಥ ಭಾವನೆಗಳೇನು, ಇವೆಲ್ಲವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಪ್ರತಿ ಶುಕ್ರವಾರ ದಾನಿಯೇಲ್ ಗ್ರಂಥದ ವಿವರಣೆಯನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಆದ್ದರಿಂದ ನಮ್ಮ ಆತ್ಮೀಯರೆಲ್ಲರೂ ಕೂಡ ಪ್ರಾರ್ಥಿಸಿರಿ ಹಾಗೂ ಅನೇಕರಿಗೆ ಶೇರ್ ಮಾಡಿ. ಯಾಕೆಂದರೆ ಇದರಲ್ಲಿ ಮಹಾಜ್ಞಾನದ ಸಂಗತಿಗಳು ಬರೆಯಲ್ಪಟ್ಟಿವೆ. ದೇವರು ಕಸ್ದೀಯರಿಗೆ ಇಲ್ಲ ಬೇರೆ ಅರಸರಿಗೆ ಅಧಿಕಾರವನ್ನು ಕೊಡ್ತಾರೆ. ಇವರು ಗರ್ವದಿಂದ ಜೀವಿಸಿದಾಗ ಅವರಿಗೆ ಕೊಟ್ಟಂಥ ಅಧಿಕಾರವನ್ನು ಅವರಿಂದ ತೆಗೆದುಹಾಕಿ ಮತ್ತೊಬ್ಬರಿಗೆ ಕೊಡುವಂಥದ್ದು ನಡೆಯುತ್ತೆ. ಈ ಗ್ರಂಥದಲ್ಲಿ ಏನು ಗೊತ್ತಾಗುತ್ತೆ ಅಂತ ನೋಡುವಾಗ ಸರ್ವ ಅಧಿಕಾರ ದೇವರದ್ದು ಅಂದ. ಭೂಲೋಕದಲ್ಲಿ ಇದ್ದಂಥ ಸರ್ವ ದೇಶದವರಿಗೆ ಅಧಿಕಾರ ಕೊಡುವವರೇ ದೇವರು. ಆನಂತರ ಅಧಿಕಾರದಿಂದ ತಳ್ಳುವವರು ಕೂಡ ದೇವರೇ. ಅಧಿಕಾರವನ್ನು ಕೊಡುವವರು, ಅಧಿಕಾರದಿಂದ ತಳ್ಳುವವರು ದೇವರೇ. ಈ ಸಮಾಜದಲ್ಲಿ, ಮಾನವ ಸಮಾಜದಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇದರಲ್ಲಿ ದಾನಿಯೇಲ್ ಗ್ರಂಥದಲ್ಲಿ ದೇವರ ರಾಜ್ಯವನ್ನು ಕುರಿತು, ದೇವರ ರಾಜ್ಯವನ್ನು ಅಂದರೆ ಯೇಸು ಕ್ರಿಸ್ತರು ಬಂದ ಮೇಲೆ ದೇವರ ರಾಜ್ಯ ಸ್ಥಾಪನೆ ಆಗುತ್ತೆ ನೋಡಿ. ಯೇಸು ಕ್ರಿಸ್ತರ ಮೂಲಕ ಸಭೆ, ಈ ಸಭೆಯನ್ನು ಕುರಿತು, ದೇವರ ರಾಜ್ಯವನ್ನು ಕುರಿತು ಕೂಡ ಈ ಗ್ರಂಥದಲ್ಲಿ ಇರುತ್ತೆ. ಮುಖ್ಯವಾದಂಥ ಉದ್ದೇಶ ಏನಪ್ಪ ಅಂದರೆ
ದೇವರ ರಾಜ್ಯವನ್ನು ಕುರಿತು ಹೇಳುವಂಥ ಒಂದು ಸಂಗತಿಗಳು. ಅದು ಕ್ರೈಸ್ತನ ಮೂಲಕ ನೆರವೇರುವಂಥದ್ದು. ಇಸ್ರೇಲ್ ಜನಾಂಗದವರು ಪ್ರಿಯರಾದ ದೇವರ ಮಕ್ಕಳಿರ 70 ವರ್ಷಗಳ ಕಾಲ ಸೆರೆಯಲ್ಲಿರುವಂಥದ್ದು. 70 ವರ್ಷಗಳ ಕಾಲ ಬ್ಯಾಬಿಲೋನ್ ಸೆರೆಯಲ್ಲಿರುವಂಥದ್ದು, ಆಮೇಲೆ ಬಿಡಿಸ್ಕೊಂಡು ಬರುವಂಥದ್ದು. ಇವೆಲ್ಲ ಕೂಡ ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುತ್ತೆ. ಅವೆಲ್ಲ ಬಿಡಿಸ್ಕೊಂಡು ಬರಬೇಕು. 2ನೇ ಅಧ್ಯಾಯದಲ್ಲಿ ನೆಬೂಕದ್ನೆಚ್ಚರನಿಗೆ ಕನಸು ಬೀಳುತ್ತೆ, ದೊಡ್ಡ ಪ್ರತಿಮೆ. ಆ ಪ್ರತಿಮೆಯ ಬಗ್ಗೆ ದಾನಿಯೇಲನು ವಿವರಿಸುವಂಥದ್ದು. ದಾನಿಯೇಲನ ಯಾಕೆ ವಿವರಿಸಬೇಕು? ದಾನಿಯೇಲನ ಯಾಕೆ ಅಂತ ನೋಡುವಾಗ, ಅದು ನೆಬೂಕದ್ನೆಚ್ಚರನು ಅಲ್ಲಿರುವಂಥ ಪಂಡಿತರಿರ್ತಾರೆ, ಅವರ ಕೈ ಕೆಳಗಡೆ ಮಾಟ ಮಂತ್ರ ಮಾಡೋರು ಇರ್ತಾರೆ. ಇವರೆಲ್ಲರಿಗೆ ತಿಳಿಸಿದಾಗ ಅವ್ರು ಯಾರು ಕೂಡ ಉತ್ತರ ಕೊಡಲ್ಲ, ಅವ್ರು ಯಾರು ಕೂಡ ಅರ್ಥವನ್ನು ತಿಳಿಸಲ್ಲ, ನಮಗೆ ಗೊತ್ತಿಲ್ಲ ಅಂತ ಕೈ ಎತ್ತುತ್ತಾರೆ. ಅಂಥ ಸಂದರ್ಭದಲ್ಲಿ ದಾನಿಯೇಲನ ಮೂಲಕ ದೇವರು ತಿಳಿಸುವಂಥದ್ದು. ಇಂಥವೆಲ್ಲ ಅನೇಕ ಅದ್ಭುತವಾದಂಥ ವಿಷಯಗಳು ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುತ್ತೆ. ಬರೆಯಲ್ಪಟ್ಟಂಥ ಅನೇಕ ಸಂಗತಿಗಳನ್ನು ಪ್ರತಿ ಕ್ರೈಸ್ತರು ತಿಳಿದುಕೊಳ್ಬೇಕು. 8ನೇ ಅಧ್ಯಾಯದಲ್ಲಿ ನೋಡಿದ್ವಿ 14ನೇ ವಚನ. 2300 ದಿನಗಳಂದರೆ ಏನು, ಯಾಕೆ ಯಾವ ಬರೆಯಲ್ಪಟ್ಟಿದೆ? 2300 ದಿನಗಳು ಕಳೆಯಬೇಕಂತೆ. 1 ಕಾಲ, 2 ಕಾಲ, ಅರ್ಧ ಕಾಲ, ಇವೆಲ್ಲ ಯಾಕೆ ಬರೆಯಲ್ಪಟ್ಟಿದೆ? ಸಮಾಜಕ್ಕೆ ಏನು ತಿಳಿಸ್ಬೇಕಂದುಕೊಂಡಿದ್ದಾರೆ? ಈ ಎಲ್ಲ ವಿಷಯಗಳನ್ನು ಮುಂಬರುವಂಥ ಭಾಗದಲ್ಲಿ ತಿಳಿಸುತ್ತೇನೆ ಪ್ರಿಯರೇ. ಈಗ ದಾನಿಯೇಲನ ಬಗ್ಗೆ ಕೆಲವು ಮಾತುಗಳನ್ನು ಅರ್ಥ ಮಾಡಿಕೊಳ್ಳೋಣ. ದಾನಿಯೇಲನ ಗ್ರಂಥ 1ನೇ ಅಧ್ಯಾಯ, ದಾನಿಯೇಲನ ಗ್ರಂಥ 1ನೇ ಅಧ್ಯಾಯ 3ನೇ ವಚನ. ಅಂದರೆ ದಾನಿಯೇಲನು ಯಾವ ವಂಶಕ್ಕೆ ಸಂಬಂಧಪಟ್ಟವನು ಅಂತ ನೋಡುವಾಗ, ಈ ಯೂದ ಗೋತ್ರದಲ್ಲಿ ಅರಸರ ವಂಶದಲ್ಲಿ ಹುಟ್ಟಿದ್ದಾನೆ. ಒಂದು ಸಾರಿ ನೋಡಿ, ದಾನಿಯೇಲನ ಗ್ರಂಥ 1ನೇ ಅಧ್ಯಾಯ 3ನೇ ವಚನ. ಅನಂತರ ಆ ರಾಜನು ತನ್ನ ಕಂಚುಕಿಯರಲ್ಲಿ ಮುಖ್ಯನಾದ ಅಶ್ವೇನಜನಿಗೆ, ನೀನು ಇಸ್ರಾಯೇಲ್ಯರಲ್ಲಿ, ಅಂದರೆ ರಾಜವಂಶೀಯರಲ್ಲಿ ಮತ್ತು ಪ್ರಧಾನರಲ್ಲಿ ಅಂಗದೋಷವಿಲ್ಲದವರು, ಸುಂದರರು, ಸಮಸ್ತ ಶಾಸ್ತ್ರಜ್ಞರು, ಪಂಡಿತರು, ವಿದ್ಯೆ ನಿಪುಣರು, ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರೂ ಆದ ಕೆಲವು ಯುವಕರನ್ನು ಇಲ್ಲಿಗೆ ಕರೆತಂದು ಅವರಿಗೆ ಕಸ್ದಿಯ ಪಂಡಿತರ ಭಾಷೆಯನ್ನು, ಶಾಸ್ತ್ರಗಳನ್ನು ಕಲಿಸಬೇಕೆಂಬುದಾಗಿ ಅಪ್ಪಣೆ ಕೊಟ್ಟನು. ಪ್ರಿಯರಾದ ದೇವರ ಮಕ್ಕಳಿರ, ಅಪ್ಪಣೆ ಕೊಟ್ಟಾಗ, ಯಾರು ನೆಬೂಕದ್ನೆಚ್ಚರನು ಅಪ್ಪಣೆ ಕೊಟ್ಟಾಗ, ಅಲ್ಲಿ ದಾನಿಯೇಲನನ್ನು ಕೂಡ ಸೆಲೆಕ್ಟ್ ಮಾಡಿಕೊಳ್ತಾರೆ. 5ನೇ ವಚನ. ಅವರು ಸನ್ನಿಧಿ ಸೇವಕರಾಗಿರಲೆಂದು ತನ್ನ ಭೋಜನ ಪದಾರ್ಥಗಳನ್ನು, ತಾನು ಕುಡಿಯುವ ದ್ರಾಕ್ಷಾ ರಸವನ್ನು ಅವರಿಗೆ ದಿನ ಬಡಿಸುವ ಏರ್ಪಾಟು ಮಾಡು, ಅವರನ್ನು 3 ವರ್ಷ ಪೋಷಿಸಬೇಕು ಎಂದು ಆಜ್ಞಾಪಿಸಿದನು. ಆರಿಸಲ್ಪಟ್ಟ ಯುವಕರಲ್ಲಿ ದಾನಿಯೇಲ, ಅನನ್ಯ, ಮಿಶಾಯೇಲ, ಅಜರ್ಯ ಎಂಬ ಯೆಹೂದ್ಯರು ಸೇರಿದರು. ಅಂದರೆ ದಾನಿಯೇಲನು ನೋಡುವಾಗ ಸುಂದರನು, ನಿಪುಣನು, ಯುವಕ. ದಾನಿಯೇಲನು ರಾಜವಂಶಿಕನು, ಅಂದರೆ ರಾಜರ ವಂಶದಲ್ಲಿ ಹುಟ್ಟಿದಂಥ ವ್ಯಕ್ತಿ. ವಿದ್ಯೆ ನಿಪುಣನು, ಎರಡನೇದಾಗಿ ಸುಂದರನು ಕೂಡ. ಅದ್ರ ಜೊತೆಗೆ ಏನ್ರಿ, ಶದ್ರಕ್, ಮೇಷಕ್, ಅಬೇದ್ನೆಗೋ ಅಂತೇಳಿ 3 ಇರ್ತಾರೆ ನೋಡಿ, ಇವರು ಕೂಡ ದಾನಿಯೇಲನ ಸ್ನೇಹಿತರು. ಅವರನ್ನು ಕೂಡ ಆರಿಸ್ಕೊಂಡಿದ್ದಾರೆ. ಇಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ, ಯಾಕೆ ಇವರನ್ನು ಆರಿಸ್ಕೊಳ್ತಾ ಇದ್ದಾರೆ, ಎಲ್ಲಿಂದ ಕರ್ಕೊಂಡು ಬಂದಿದ್ದಾರೆ ಅಂತ ನೋಡುವಾಗ, ಯೆರೂಸಲೇಮ್ ಪಟ್ಟಣದಿಂದ ಸೆರೆ ಹಿಡಿದು ಬಾಬೆಲ್ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿರ್ತಾರೆ. ಬಾಬೆಲ್ ಪಟ್ಟಣದಲ್ಲಿ ನೆಬೂಕದ್ನೆಚ್ಚರನ ಒಂದು ಅರಮನೆ, ನೆಬೂಕದ್ನೆಚ್ಚರನ ಅಂದರೆ ಅರಸನು, ಚಕ್ರವರ್ತಿ. ಈ ಚಕ್ರವರ್ತಿಯ ಒಂದು ಮನೆಯಲ್ಲಿ, ಅರಮನೆಯಲ್ಲಿ ಇವರು ಸೇವೆ ಮಾಡೋದಕ್ಕೆ ಇವರನ್ನು ಆರಿಸ್ಕೊಳ್ಳುವಂಥದ್ದು. ಈ ನಪಂಸಕರಿಗೆ ಒಬ್ಬ ಅಧಿಕಾರಿ ಇರ್ತಾನೆ, ಕಂಚಿಕೆಯರು ಅಂತಾರೆ. ಈ ಕಂಚಿಕೆಯರ ಅಧಿಕಾರಿಯನ್ನು ಕರೆದು ಯುವಕರನ್ನು, ಅಂಗದೋಷವಿಲ್ಲದವರನ್ನು ಆರಿಸಿಕೊಂಡು ಬರಬೇಕು. ಅವರನ್ನು ಅರಸರ ಮನೆಯಲ್ಲಿ ಸೇವೆ ಮಾಡೋದಕ್ಕೆ ನೇಮಿಸಬೇಕು. ಅವರಿಗೆ ಕಸ್ದಿಯರ ಒಂದು ಭಾಷೆಯನ್ನಾಗಿರ್ಬೋದು, ಪಾಂಡಿತ್ಯವನ್ನಾಗಿರ್ಬೋದು ಕಲಿಸ್ಬೇಕು. ಅಲ್ಲಿ ಕೆಲಸ ಮಾಡಬೇಕಲ್ಲ, ಅರಮನೆಯಲ್ಲಿ ಕೆಲಸಕ್ಕೆ ನೇಮಿಸಬೇಕಾದರೆ ಅನೇಕರನ್ನು ಆರಿಸ್ಕೊಳ್ತಾರೆ. ಆರಿಸಿಕೊಂಡು ಅದರಲ್ಲಿ ಇವರನ್ನು ಕೂಡ ಆರಿಸ್ಕೊಂಡಿರ್ತಾರೆ. ಅವರ ವಿಷಯದಲ್ಲಿ ನಡೆದಿರುವಂಥ ಅಲ್ಲಿ ಘಟನೆಗಳೇನು, ಅವೆಲ್ಲ ಕೂಡ ಬರುವಂಥ ಭಾಗದಲ್ಲಿ. ಇವಾಗ ದಾನಿಯೇಲ ನೋಡುವಾಗ ರಾಜವಂಶದಲ್ಲಿ ಹುಟ್ಟಿದವನು,
ರಾಜವಂಶಿಕನು, ಸುಂದರನು, ವಿದ್ಯಾ ನಿಪುಣನೂ ಆಗಿರ್ತಾನೆ. ಆಮೇಲೆ ನೋಡಿ, ಈ ದಾನಿಯೇಲನ ಬಗ್ಗೆ ಪ್ರಿಯರಾದ ದೇವರ ಮಕ್ಕಳಿರ ಸಮಕಾಲೀನ ಪ್ರವಾದಿ ಭಕ್ತನು ಯಾರಂತ ನೋಡುವಾಗ ಎಹೆಸ್ಕೇಲನು. ಅಂದರೆ ದಾನಿಯೇಲನ ಕಾಲದಲ್ಲಿ ಎಹೆಸ್ಕೇಲನು ಕೂಡ ಇರ್ತಾನೆ. ದಾನಿಯೇಲನು ಇದ್ದಂಥ ಕಾಲದಲ್ಲಿ ಎಹೆಸ್ಕೇಲನು. ದಾನಿಯೇಲನ ಬಗ್ಗೆ ಎಹೆಸ್ಕೇಲನು ಹೇಳುವಂಥ ಒಂದು ಸಾಕ್ಷಿ ನೋಡೋಣ ಒಂದು ಸಾರಿ. ಎಹೆಸ್ಕೇಲನ ಗ್ರಂಥ 14ನೇ ಅಧ್ಯಾಯ 14ನೇ ವಚನವನ್ನು ನೋಡೋಣ ಪ್ರಿಯರೇ. 14ನೇ ಅಧ್ಯಾಯ 14ನೇ ವಚನ, 12ನೇ ವಚನ ಓದ್ಕೊಂಡು ಬರೋಣ. ಮತ್ತು ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ಅಪರಾಧವನ್ನು ನಡೆಸಿ ನನಗೆ ವಿರುದ್ಧವಾಗಿ ಪಾಪ ಮಾಡಿದ ದೇಶದ ಮೇಲೆ ನನ್ನ ಕೈಯೆತ್ತಿ ಅದರ ಜೀವನ ಆಧಾರವನ್ನು ತೆಗೆದುಬಿಟ್ಟು ಕ್ಷಾಮವನ್ನು ಬರಮಾಡಿ ಜನ ಪಶುಗಳನ್ನು ಅದರೊಳಗಿಂದ ನಿರ್ಮೂಲ ಮಾಡುವ ಪಕ್ಷದಲ್ಲಿ ನೋಹ, ದಾನಿಯೇಲ, ಯೋಬ ಎಂಬ 3 ಪುರುಷರು ಅದರಲ್ಲಿದ್ದರೂ ತಮ್ಮ ಸದಾಚಾರದಿಂದ ಸ್ವಂತ ಪ್ರಾಣಗಳನ್ನು ಮಾತ್ರ ಉಳಿಸಿಕೊಳ್ಳುತ್ತಿದ್ದರು ಅಂತಿರುತ್ತೆ. ಉಳಿಸಿಕೊಳ್ಳುತ್ತಿದ್ದರು ಅಂತ ಅಂದರೆ ಎಹೆಸ್ಕೇಲನ ಮೂಲಕ ದೇವರು ನುಡಿದಿರುವಂಥ ಒಂದು ಪ್ರವಾದನೆ. ಅಂದರೆ ಯಾವ ದೇಶದಲ್ಲಿ ಪಾಪ ಮಾಡ್ತಾರೋ, ಯಾವ ದೇಶದಲ್ಲಿ ಅಪರಾಧ ಮಾಡ್ತಾರೋ ಅಂಥ ದೇಶವನ್ನು ನಾನು ಸಂಪೂರ್ಣವಾಗಿ ನಾಶ ಮಾಡ್ತೀನಿ ಅಂತಾರೆ. ಒಂದು ವೇಳೆ ಅಂಥ ದೇಶದಲ್ಲಿ ನೋಹನು ಆಗಿರ್ಬೋದು, ಇಲ್ಲ ಯೋಬನೂ ಆಗಿರ್ಬೋದು, ದಾನಿಯೇಲನೂ ಆಗಿರ್ಬೋದು, ಇಂಥ ಗುಣವುಳ್ಳವರು, ಇಂಥ ಭಕ್ತರು ಎಲ್ಲಾದರೂ ಇದ್ದರೆ ಅವರನ್ನು ನಾನು ಕಾಪಾಡ್ತೀನಿ ಅಂತಾರೆ. ಎಂಥವರನ್ನು? ನೋಹನ ಹಾಗೆ ಇದ್ದವರನ್ನು, ಯೋಬನ ಹಾಗೆ ಇದ್ದವರನ್ನು, ದಾನಿಯೇಲನ ಹಾಗೆ ಇದ್ದವರನ್ನು. ಅಂದರೆ ದಾನಿಯೇಲನ ಬಗ್ಗೆ ಇನ್ನೊಬ್ಬ ಪ್ರವಾದಿಯ ಮೂಲಕ ದೇವರು ಬರೆಸಿದ್ದಾನಂದರೆ ಒಂದು ಸಾರಿ ನೀವು ಯೋಚನೆ ಮಾಡಿ. ಯಾವ ದೇಶ ಪಾಪ ಮಾಡಿದೆಯೋ, ಯಾವ ದೇಶ ಅನ್ಯಾಯ ಮಾಡಿದೆಯೋ, ಯಾವ ದೇಶ ದ್ರೋಹ ಮಾಡಿದೆಯೋ, ದ್ರೋಹ ಮಾಡಿರುವಂಥ ಆ ದೇಶದಲ್ಲಿ ನಾನು ಅಪಾಯಗಳನ್ನು ಬರಮಾಡಿಸ್ತೀನಿ. ಅಪಘಾತಗಳಂದರೆ ಸುನಾಮಿಗಳು, ಚಂಡಮಾರುತಗಳು, ಅನೇಕ ಭೂಕಂಪಗಳು, ಜಲಪ್ರಳಯಗಳು, ಅಂಟು ರೋಗಗಳು ಬರಮಾಡಿಸ್ತೀನಿ. ಆ ಪ್ರಾಂತದಲ್ಲಿ ಒಂದು ವೇಳೆ ಇಂಥ ಗುಣವುಳ್ಳವರು, ನೋಹನ ಗುಣವುಳ್ಳವರು, ದಾನಿಯೇಲನ ಗುಣವುಳ್ಳವರು, ಯೋಬನ ಗುಣವುಳ್ಳವರು, ಅಂಥ ಗುಣವುಳ್ಳಂಥ ಭಕ್ತರಿದ್ದರೆ ಅಂಥವರನ್ನು ನಾನು ಕಾಪಾಡ್ತೀನಿ, ಉಳಿದವರನ್ನು ನಾಶ ಮಾಡ್ತೀನಿ ಅಂತೇಳಿ ಉದ್ದೇಶದಿಂದ ಅವರನ್ನು ನೆನಪು ಮಾಡಿ ಹೇಳ್ತಾ ಇದ್ದಾರೆ. ಅದರಲ್ಲಿ ದಾನಿಯೇಲನು ಕೂಡ ಇದ್ದಾನೆ ಪ್ರಿಯರಾದ ದೇವರ ಮಕ್ಕಳಿಗೆ. ಇದೇ ಅಧ್ಯಾಯದಲ್ಲಿ ಇನ್ನೊಂದು ವಚನ ಕೂಡ ಇರುತ್ತೆ, 20ನೇ ವಚನ. ಇದೇ ಅಧ್ಯಾಯದಲ್ಲಿ 20ನೇ ವಚನ ಕೂಡ ಇರುತ್ತೆ, ನೀವು ನೋಡ್ಕೊಳ್ಳಿ. ಅಂದರೆ ದಾನಿಯೇಲನು ದೇವರ ದೃಷ್ಟಿಯಲ್ಲಿ ನೋಡುವಾಗ ಒಂದು ನೀತಿವಂತನ ಹಾಗೆ ಕಾಣ್ತಾ ಇದ್ದಾನೆ, ಭಕ್ತನ ಹಾಗೆ ಕಾಣ್ತಾ ಇದ್ದಾನೆ. ಇನ್ನೊಂದು ಮಾತು ದಾನಿಯೇಲನ ಬಗ್ಗೆ ದೇವರು ದಾನಿಯೇಲ್ ಗ್ರಂಥದಲ್ಲಿ ಬರೆಸುವಂಥ ಮಾತಿದೆ, ತಿಳಿಸುವಂಥದ್ದು. ಏನಪ್ಪ ಅಂತ ನೋಡುವಾಗ ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ, ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 21ನೇ ವಚನವನ್ನು ನೋಡಿ. ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 21ನೇ ವಚನ. ಪ್ರಾರ್ಥಿಸುತ್ತಿರುವಾಗಲೇ ಮೊದಲು ನನ್ನ ಕನಸಿನಲ್ಲಿ ಕಂಡ ಗಬ್ರಿಯೇಲನೆಂಬ ಪುರುಷನು ಹಸುರುಸುರಾಗಿ ಹಾರಿಬಂದು ಸಂಧ್ಯಾ ನೈವೇದ್ಯ ಸಮಯದಲ್ಲಿ ನನ್ನನ್ನು ಸೇರಿ ನನ್ನೊಂದಿಗೆ ಹೀಗೆ ಮಾತಾಡಿ ಉಪದೇಶಿಸಿದನು. ದಾನಿಯೇಲನಿಗೆ, ನಿನಗೆ ಜ್ಞಾನ ಬೋಧೆ ಮಾಡುವುದಕ್ಕೆ ಹೇಗೆ ಬಂದೆನು? ನಿನ್ನ ವಿಜ್ಞಾಪನೆಯು ಆರಂಭದಲ್ಲಿಯೇ ದೇವರ ಅಪ್ಪಣೆಯಾಯಿತು. ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ನೀನು ದೇವರಿಗೆ ಅತಿ ಪ್ರಿಯ. ದಾನಿಯೇಲನು ದೇವರಿಗೆ ಅತಿ ಪ್ರಿಯನು. ಅದರಲ್ಲಿ ಇನ್ನೊಂದು ಮಾತು ಕೂಡ ನೋಡೋಣ ಪ್ರಿಯರೇ. 10ನೇ ಅಧ್ಯಾಯ 19ನೇ ವಚನವನ್ನು ನೋಡೋಣ. 10ನೇ ಅಧ್ಯಾಯ 19ನೇ ವಚನ. ಆಮೇಲೆ ಆ ಪುರುಷನು ನನಗೆ, ಅತಿ ಪ್ರಿಯನೇ, ಭಯಪಡಬೇಡ, ನಿನಗೆ ಸಮಾಧಾನವಿರಲಿ, ಬಲಗೊಳ್ಳು ಅಂತ ಹೇಳ್ತಾನೆ. ಅತಿ ಪ್ರಿಯನೇ ಅಂದರೆ ದೇವರಿಗೆ ಅತಿ ಪ್ರಿಯ. ದೇವರಿಗೆ ಬಹಳ ಪ್ರಿಯವಾದಂಥ ಭಕ್ತನು ದಾನಿಯೇಲನು ದೇವರಿಗೆ ಬಹಳ ಪ್ರಿಯವಾದಂಥ ಭಕ್ತನು. ಅಂದರೆ ದಾನಿಯೇಲನ ವಿಷಯದಲ್ಲಿ ನೋಡುವಾಗ ಎಹೆಸ್ಕೇಲನ ಮೂಲಕ ಹೇಳಿರುವಂಥ ಮಾತಿನಂತ ನೋಡುವಾಗ
ಒಂದು ವೇಳೆ ಅಪರಾಧ ಮಾಡಿರುವಂಥ ಯಾವ ದೇಶ ಇದೆಯೋ ಆ ದೇಶವನ್ನು ನಾನು ನಾಶ ಮಾಡ್ತೀನಿ. ಅಂಥ ದೇಶದಲ್ಲಿ ನೋಹನ, ಯೋಬನು, ದಾನಿಯೇಲನು ಇದ್ದಂಥ ಅಂಥ ಗುಣವುಳ್ಳವರು ಆ ಪ್ರದೇಶದಲ್ಲಿದ್ದರೆ ಇಂಥವರನ್ನು ನಾನು ಕಾಪಾಡ್ತೀನಿ, ಇಂಥ ಗುಣವುಳ್ಳವರನ್ನು ನಾನು ಕಾಪಾಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಇಂಥ ಗುಣವುಳ್ಳವರನ್ನು ನಾನು ಕಾಪಾಡ್ತೀನಿ, ಉಳಿದವರನ್ನು ನಾನು ಸಂಹಾರ ಮಾಡ್ತೀನಿ ಅಂತ ಹೇಳುವಾಗ ದೇವರು ಇವರು ಎಂಥ ಸ್ಥಿತಿಯಲ್ಲಿ ದೇವರನ್ನ ಕೊಂಡಾಡಿದ್ದಾರೋ ಒಂದು ಸರಿ ನೀವು ಗಮನಿಸಬೇಕು. ಎಂಥ ಪರಿಸ್ಥಿತಿಗಳಲ್ಲಿ ದೇವ್ರಿಗೋಸ್ಕರ ಅವರು ನಿಂತ್ಕೊಂಡಂಥ ಭಕ್ತರು ಎಂದು ನೀವು ಯೋಚಿಸಬೇಕು ಪ್ರಿಯರ ದೇವ್ರ ಮಕ್ಕಳಿರ. ಯಾಕೆಂದರೆ ಅವರ ಇತಿಹಾಸವನ್ನು, ಅವರು ಬರೆದಿರುವಂಥ ಗ್ರಂಥದ ಪರಿಚಯವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವರು ಯಾವ ರೀತಿ ಇದ್ದರು, ಅವರು ಹೇಗೆ ಬದುಕಿದರು, ಅವರನ್ನು ಕುರಿತು ದೇವರು ಯಾವ ರೀತಿ ಸಾಕ್ಷಿ ಕೊಟ್ಟಿದ್ದಾರೆ, ಇವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ದಾನಿಯೇಲನ ಬಗ್ಗೆ ಏನ್ರಿ ದೇವರು ಕೊಟ್ಟಂಥ ಸಾಕ್ಷಿ ಏನಂತ ನೋಡುವಾಗ ಅತಿ ಪ್ರಿಯನಾದ ಮಗನು ಅಂತ. ದಾನಿಯೇಲನ ಯಾರಂತೆ? ಅತಿ ಪ್ರಿಯನು. ಏನ್ರಿ ಈ ಮಾತು ಯಾರಿಗೆ ಹೇಳಿದ್ದಾರೆ? ಯೇಸು ಕ್ರಿಸ್ತರಿಗೆ ಹೇಳಿದ್ದಾರೆ, ಹೌದಲ್ವ? ನನ್ನ ಪ್ರಿಯ ಕುಮಾರನು ಅಂತ, ನನ್ನ ಪ್ರಿಯ ಕುಮಾರನು ಅಂತ. ಅಲ್ಲಲ್ಲಿ ಭಕ್ತರಿಗೆ ಈ ಮಾತನ್ನು ಬಳಸ್ತಾರೆ ದೇವರು. ನನ್ನ ಪ್ರಿಯವಾದಂಥ ಮಗನು ಅಂತ, ನನ್ನ ಪ್ರಿಯ ಕುಮಾರನು ಎಂದು, ಅತಿ ಪ್ರಿಯನು ಎಂದು. ಪ್ರಿಯರ ದೇವ್ರ ಮಕ್ಕಳಿರ ಆಲೋಚನೆ ಮಾಡಿ. ನಮ್ಮನ್ನು ಕುರಿತು ಏನಾದರೂ ಈ ಮಾತು ಬಳಸ್ತಾರ ದೇವರು? ನಿನ್ನನ್ನು ಕುರಿತು, ನನ್ನನ್ನು ಕುರಿತು ಪ್ರಿಯವಾದಂಥ ನನ್ನ ಮಗನು, ಪ್ರಿಯವಾದಂಥ ನನ್ನ ಮಗನು ಅಂತ ನಿನ್ನನ್ನು ಕುರಿತು, ನನ್ನನ್ನು ಕುರಿತು ದೇವರು ಹೇಳ್ತಾರ? ನಮ್ಮನ್ನು ಕುರಿತು ಈ ಮಾತನ್ನು ಹೇಳ್ತಾರ ದೇವರು? ಹೇಳಬೇಕಾದ್ರೆ ಪ್ರಿಯರಾದ ದೇವರ ಮಕ್ಕಳಿಗೆ ಆ ಮಾತನ್ನು ಹೇಳಬೇಕಾದ್ರೆ ಯೇಸು ಕ್ರಿಸ್ತರಿಗೆ ಹೇಳಿದ್ದಾರೆ, ಪ್ರಿಯವಾದಂಥ ನನ್ನ ಮಗನು, ಪ್ರಿಯನಾದ ನನ್ನ ಮಗನು ಅಂತ. ಯಾಕೆ? ದೇವರ ಇಷ್ಟವನ್ನೆಲ್ಲ ನೆರವೇರಿಸೋದಕ್ಕೆ ಬಂದಿರುವಂಥ ಮಹಾಪುರುಷನು ಯೇಸು ಕ್ರಿಸ್ತನು, ಮಹಾಪುರುಷನು ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತರನ್ನು ಕುರಿತು ನನ್ನ ಪ್ರಿಯಕುಮಾರನು. ಯಾಕೆ? ದೇವರ ಇಷ್ಟವನ್ನು ನೆರವೇರಿಸಿರುವಂಥ ವ್ಯಕ್ತಿ, ದೇವರ ಇಷ್ಟವನ್ನು ನೆರವೇರಿಸೋದಕ್ಕೆ ಬಂದಂಥ ವ್ಯಕ್ತಿ, ದೇವರಿಗೋಸ್ಕರ ಪ್ರಾಣ ತ್ಯಾಗ ಮಾಡಿರುವಂಥ ವ್ಯಕ್ತಿ ಯೇಸು ಕ್ರಿಸ್ತ. ದಾನಿಯೇಲನ ಬಗ್ಗೆ ಈ ಮಾತನ್ನು ಹೇಳಿದ್ದಾರೆ ಅಂದರೆ ದಾನಿಯೇಲನು ಏನು ಮಾಡಿದ್ದಾನೆ? ದಾನಿಯೇಲನು ಪ್ರಿಯರ ದೇವ್ರ ಮಕ್ಕಳಿರ ದೇವರ ಧ್ಯಾನದಲ್ಲಿ, ದೇವರ ಕೆಲಸದಲ್ಲಿ, ದೇವರ ಒಂದು ಪ್ರಾರ್ಥನೆಯಲ್ಲಿ ಯಾವಾಗಲೂ ಇದ್ದಂಥ ವ್ಯಕ್ತಿ. ಕಪಟವಿಲ್ಲದ ಮನುಷ್ಯ, ಭಕ್ತನು, ಶ್ರೇಷ್ಠವಾದ ಭಕ್ತನು. ಏನ್ರಿ? ಶ್ರೇಷ್ಠವಾದಂಥ ಭಕ್ತನು. ಆತನಲ್ಲಿ ಕಪಟ ಇಲ್ಲ, ವೇಷಧಾರಣೆ ಇಲ್ಲ, ಮೋಸ ಇಲ್ಲ, ಯಥಾರ್ಥವಾದಂಥ ಭಕ್ತಿ. ಈ ಮಾತನ್ನು ದೇವರು ಸಾಕ್ಷಿ ಕೊಡಬೇಕಾದ್ರೆ ನೀವು ಯೋಚನೆ ಮಾಡಿ ಒಂದು ಸಾರಿ. ಯಥಾರ್ಥರು ಇದ್ರೇ ಹೇಳ್ತಾರೆ ದೇವರು. ಕಪಟದಿಂದ ಇದ್ದರೆ, ವೇಷಧಾರಿಯಲ್ಲಿ ಇದ್ದರೆ ದೇವರು ಆ ಮಾತನ್ನು ಹೇಳಲ್ಲ. ಯಥಾರ್ಥವಾದಂಥ ಭಕ್ತನು, ಕಪಟವಿಲ್ಲದ ಭಕ್ತನು, ದೇವರನ್ನು ಹೆಚ್ಚಾಗಿ ಪ್ರೀತಿಸಿದಂಥ ಭಕ್ತನು, ದೇವರ ಇಷ್ಟವನ್ನು ನೆರವೇರಿಸೋದಕ್ಕೆ ತನ್ನ ಬದುಕನ್ನು ಮೀಸಲಾಗಿ ಇಟ್ಟಂಥ ಭಕ್ತನು, ತನ್ನ ಜೀವಿತವನ್ನು. ಒಂದು ಸಾರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ, ದಾನಿಯೇಲನು ತನ್ನ ದೇಹವನ್ನು ದೇವರಿಗೆ ಮೀಸಲಾಗಿಟ್ಟಿದ್ದಾನೆ. ಏನ್ರಿ? ದೇವರ ಇಷ್ಟವನ್ನು ನೆರವೇರಿಸೋದಕ್ಕೆ ತನ್ನ ದೇಹವನ್ನು ಮೀಸಲಾಗಿಟ್ಟಿದ್ದಾನೆ ದೇವರಿಗೋಸ್ಕರ. ಅದು ಕಸ್ದೀಯರ ದೇಶ. ಆ ಕಸ್ದೀಯರ ದೇಶದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಎಂಥ ಸಮಸ್ಯೆಗಳು ಬಂದರೂ, ಎಂಥ ತೊಂದರೆಗಳು ಬಂದರೂ ಧೈರ್ಯವಾಗಿ ನಿಂತಿರುವಂಥ ವ್ಯಕ್ತಿ. ಭಕ್ತಿ ಕೆಡಲಿಲ್ಲ, ನಂಬಿಕೆ ಕೆಡಲಿಲ್ಲ, ದೇವರ ಮೇಲೆ ಇದ್ದಂಥ ಭಕ್ತಿ ಕೆಡಲಿಲ್ಲ ಪ್ರಿಯರೇ. ಅಂಥ ಉನ್ನತವಾದಂಥ ಪುರುಷನು, ಶ್ರೇಷ್ಠ ಭಕ್ತನು. ಆತನನ್ನು ನೋಡಿ ಕಲಿಯುವಂಥದ್ದು ಬಹಳ ಇದೆ. ಆತನನ್ನು ನೋಡಿ, ಆತನ ಇತಿಹಾಸವನ್ನು ನೋಡಿ, ಆ ಗ್ರಂಥದಲ್ಲಿ ಇರುವಂಥ ಅನೇಕ ವಿಷಯಗಳನ್ನು ನೋಡಿ ಬಹಳ ಕಲಿಯುವಂಥದ್ದಿದೆ.
ಚಕ್ರವರ್ತಿಗಳನ್ನು ನೋಡಿ ಕಲಿಯುವಂಥದ್ದು ಇದೆ. ಚಕ್ರವರ್ತಿಗಳ ಕೈ ಕೆಳಗಡೆ ಇದ್ದಂಥ ಅರಸರನ್ನು ಇಲ್ಲಾಂದರೆ ಪಂಡಿತರನ್ನು ಜ್ಯೋತಿಷ್ಕರನ್ನು ನೋಡಿ ಕಲಿಯುವಂಥದ್ದು ಇದೆ. ಶದ್ರಕ್ ಮೇಷಕ್ ಅಬೇದ್ನೆಗೋ ಅವ್ರ ಮೂಲಕ ಕಲಿಯುವಂಥ ವಿಷಯಗಳು ಇವೆ. ಅನೇಕ ವಿಷಯಗಳು ಅಲ್ಲಿ ಕಲಿಯುವಂಥ ಮಹಾಜ್ಞಾನದ ಸಂಗತಿಗಳು ಇದೆ. ಆಧ್ಯಾತ್ಮಿಕವಾದಂಥ ಜ್ಞಾನ, ದೇವರ ಜ್ಞಾನ. ಪ್ರಿಯರ ದೇವ್ರ ಮಕ್ಕಳಿರ, ಇಂಥ ಮಹಾಜ್ಞಾನದ ಸಂಗತಿಗಳು ಈ ದಾನಿಯೇಲ್ ಗ್ರಂಥದಲ್ಲಿ ಅಡಕವಾಗಿವೆ. ಇದು ಕ್ರಿಸ್ತ ಪೂರ್ವದಲ್ಲಿ ಕ್ರಿಸ್ತ ಪೂರ್ವದಲ್ಲಿ ಬರೆಯಲ್ಪಟ್ಟಂಥ ಇದರಲ್ಲಿ ಅನೇಕ ವಿಷಯಗಳಿದೆ. ತುಂಬ ಜನ ಓದುವಾಗ ಒಂದು ನೆನಪು ಮಾಡಿಕೊಳ್ತಾರೆ. ಕೆಲವರು ಅಂದುಕೊಳ್ತಾರೆ, ಏನು ಗೊತ್ತಾ, ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಒಂದು ಮೃಗಗಳು, ಜಂತುಗಳು ಇವೆ ಅಲ್ವ, ಅದೇ ಪ್ರಕಾರ ಇದು ಕೂಡ ದಾನಿಯೇಲ್ ಗ್ರಂಥದಲ್ಲಿ ಕೂಡ ಆ ರೀತಿ ಬರೆಯಲ್ಪಟ್ಟಿದೆ ಅಂತೇಳಿ ಹೇಳ್ಕೊಳ್ತಾರೆ. ಅದು ಖಂಡಿತವಾಗಿ ಕೆಲವು ವಿಷಯಗಳು ಹಾಗೇ ಇರುತ್ತೆ. ಅಂದರೆ ಪ್ರಕಟಣೆ ಗ್ರಂಥಕ್ಕೂ ದಾನಿಯೇಲ್ ಗ್ರಂಥಕ್ಕೂ ಇರುವಂಥ ಈ ಆಕಾರಗಳು ಹಾಗೇನೇ ಇರುತ್ತೆ. ಆದರೆ ಬೇರೆ ಬೇರೆ ಕಾಲಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿವೆ, ಒಂದೇ ಕಾಲಕ್ಕೆ ಸಂಬಂಧಪಟ್ಟಂಥದ್ದು ಅಲ್ಲ. ಇದು ಕ್ರಿಸ್ತ ಪೂರ್ವದಲ್ಲಿ ಈ ಸಾಮ್ರಾಜ್ಯಗಳು ಹೇಗೆ ಹುಟ್ಟುತ್ತವೆ, ಆನಂತರ ಹೇಗೆ ಬೆಳೆಯುತ್ತೆ, ಆನಂತರ ದೇವರು ಯಾವ ರೀತಿ ಇನ್ನೊಬ್ಬರ ಮೂಲಕ ನಾಶ ಮಾಡ್ತಾನೆ, ಇವೆಲ್ಲ ಕೂಡ ಪೂರ್ತಿ ವಿವರಣೆ ಈ ಒಂದು ಗ್ರಂಥದಲ್ಲಿ ಇರುತ್ತದೆ. ಅದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಪ್ರಿಯರ ದೇವ್ರ ಮಕ್ಕಳಿರ. ಅಂದರೆ ಇವತ್ತು ತಿಳಿಸುವಂಥದ್ದು ಏನಪ್ಪ ಅಂದರೆ ಹೊರನೋಟ ಮಾತ್ರ. ದಾನಿಯೇಲನ ಬಗ್ಗೆ ಇನ್ನೊಂದು ಮಾತು ಏನಪ್ಪ ಅಂದರೆ, ದಾನಿಯೇಲನು ಪ್ರವಾದಿ ಎಂದು ಯೇಸು ಪ್ರಭು ನೆನಪು ಮಾಡ್ತಾರೆ. ಒಂದು ಸಾರಿ ಆ ಮಾತನ್ನು ಕೂಡ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 15ನೇ ವಚನವನ್ನು, ಆದುದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂಥ ಹಾಳು ಮಾಡುವ ಅಸಹ್ಯ ವಸ್ತು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳುಕೊಳ್ಳಲಿ ಅಂತಾರೆ. ಅಂದರೆ 1ನೇ ಶತಮಾನದಲ್ಲಿ ನಡೆಯುವಂಥ ಸಂಗತಿಗಳು ದಾನಿಯೇಲನ ಮೂಲಕ ತಿಳಿಸಲ್ಪಟ್ಟಿವೆ ಅಂತ ಯೇಸು ಕ್ರಿಸ್ತರು ನೆನಪು ಮಾಡುವಂಥದ್ದು. ದಾನಿಯೇಲನು ಪ್ರವಾದಿ ಅಂತ, ಆ ದಾನಿಯೇಲನ ಮೂಲಕ ಕೆಲವು ಪ್ರವಾದನೆಗಳೇ ಹೇಳಲ್ಪಟ್ಟಿದೆ, ಅವು ನೆರವೇರುವಂಥ ಕಾಲ ಬರುತ್ತೆ ಅಂತೇಳಿ ಯೇಸು ಪ್ರಭು ನೆನಪು ಮಾಡ್ತಾರೆ. ಅವೆಲ್ಲ ಕೂಡ ಆಲೋಚನೆ ಮಾಡೋಣ, ವಾಕ್ಯದ ಮೂಲಕ ತಿಳ್ಕೊಳ್ಳೋಣ. ಯಾವಾಗ ನೆರವೇರುತ್ತೆ, ಯಾವ ಕಾಲ ಅದು, 2300 ದಿನಗಳು ಅಂದರೆ ಏನು, 7 ವರ್ಷಗಳು ಇಲ್ಲಾಂದರೆ 70 ವರ್ಷಗಳು ಅಂತ, 7 ವಾರಗಳು ಇಲ್ಲ 70 ವಾರಗಳು ಎಂದು, 1 ದಿನ 2 ದಿನ ಇಲ್ಲ 1 ಕಾಲ 2 ಕಾಲ ಅರ್ಧ ಕಾಲ ಎಂದು, ಮೃಗಗಳೆಂದು, ಟಗರು ಎಂದು ಇಲ್ಲ ಓತ ಎಂದು ವಿಚಿತ್ರವಾದಂಥ ಆಕಾರದಲ್ಲಿ ತೋರಿಸ್ತಾರೆ. ಇವೆಲ್ಲಕ್ಕೆ ಅರ್ಥವನ್ನು ಅದ್ಭುತವಾಗಿ ಮುಂದಿನ ವಾರದಿಂದ ನಾವು ತಿಳ್ಕೊಳ್ಳೋಣ. ಇವತ್ತು ಸ್ವಲ್ಪ ಮಾತ್ರ ತಿಳಿಸಿದ್ದೀನಿ. ಅಂದರೆ ಎಲ್ಲೆಲ್ಲಿ ಪ್ರಶ್ನೆಗಳಿದೆಯೋ ಕೆಲವು ಮಾತ್ರ ನಿಮ್ಮ ಹತ್ರ ಮಾತಾಡಿದ್ದೀನಿ. ದಾನಿಯೇಲ್ ಬಗ್ಗೆ 1-2 ಮಾತನ್ನು ಮಾತ್ರ ತಿಳ್ಕೊಂಡಿದ್ದೀವಿ. ಅನೇಕ ವಿಷಯಗಳನ್ನು ತಿಳ್ಕೊಳ್ಬೇಕಾಗಿದೆ. ಪ್ರತಿ ಶುಕ್ರವಾರ ದಾನಿಯೇಲನ ಚರಿತ್ರೆ ಬಗ್ಗೆ, ಪ್ರತಿ ಶನಿವಾರ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ವಿವರಣೆ, ಭಾನುವಾರ ಬೆಳಿಗ್ಗೆ ಆರಾಧನೆ ಕಾರ್ಯಕ್ರಮ, ಭಾನುವಾರ ಸಾಯಂಕಾಲ ಜನರಲ್ ಸಬ್ಜೆಕ್ಟ್ಗಳಿರುತ್ತೆ. ಇವೆಲ್ಲ ಕೂಡ ನೋಡಿ ಅನೇಕರಿಗೆ ತಿಳಿಸಿ ಅನೇಕ ವಿಷಯಗಳನ್ನು ಕಲ್ತ್ಕೊಳ್ಳಿ. ಓಕೆನಾ ಪ್ರಿಯರೇ, ಇವತ್ತು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ಶನಿವಾರದಿಂದ ಈ ಗ್ರಂಥದಲ್ಲಿದ್ದಂಥ ವಿವರಣೆ ಏನಿದೆಯೋ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ, ತಿಳ್ಕೊಳ್ಳೋಣ. ಇನ್ನೊಂದು ವಿಷಯ ನಿಮಗೆ ನೆನಪು ಮಾಡ್ತೀನಿ. ಪ್ರತಿದಿನ ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆ 20 ನಿಮಿಷದವರೆಗೆ ಜೂಮ್ ಮೀಟ್ನಲ್ಲಿ ದೈವ ಸಂದೇಶ, ಪ್ರಾರ್ಥನೆಗಳು, ಹಾಡುಗಳು ಇವೆಲ್ಲ ಇರುತ್ತೆ. ಆದ್ದರಿಂದ ಯಾರಾದರೂ ಈ ಒಂದು ಜೂಮ್ ಮೀಟ್ನಲ್ಲಿ ಜಾಯಿನ್ ಆಗಬೇಕು ಅಂತ ಆಸೆ ಇದ್ದರೆ ಖಂಡಿತವಾಗಿ ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ನಂಬರ್ ಕಳಿಸ್ಕೊಟ್ರೆ ನಿಮ್ಮ ವಾಟ್ಸಪ್ ನಂಬರಿಂದ ನನಗೆ ಮೆಸೇಜ್ ಮಾಡಿದರೆ ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಕೊಳ್ಳುತ್ತೇವೆ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಎಲ್ಲರೂ ಕೂಡ ಪ್ರಾರ್ಥಿಸಿರಿ ಪ್ರಿಯರೇ, ಗಮನಿಸಬೇಕು. ಓಕೆ, ಉಳಿದಿರುವಂಥ ಭಾಗವನ್ನು ಮುಂದಿನ ವಾರದಿಂದ ನಾವು ತಿಳ್ಕೊಳ್ಳೋಣ. ಇವತ್ತೇನು ತಿಳ್ಕೊಂಡಿದ್ವಿ? ದಾನಿಯೇಲನು ರಾಜವಂಶದಲ್ಲಿ ಹುಟ್ಟಿದವನು, ಬ್ಯಾಬಿಲೋನ್ ಸಾಮ್ರಾಜ್ಯದವರು ಸೆರೆ ಹಿಡಿದು ಕರ್ಕೊಂಡು ಹೋಗಿದ್ದಾರೆ. ದಾನಿಯೇಲನು ಭಕ್ತನು, ನೀತಿವಂತನು,
ದಾನಿಯೇಲನ ಬಗ್ಗೆ ತಂದೆಯಾದ ದೇವರು ಸಾಕ್ಷಿ ಕೊಡ್ತಾರೆ. ಇನ್ನೊಂದು ರೀತಿಯಲ್ಲಿ ಅತಿ ಪ್ರಿಯನು ಅಂತ ಕೂಡ ಹೇಳ್ತಾರೆ. ಅವರ ಬಗ್ಗೆ ಈ ರೀತಿ ದೇವರು ಸಾಕ್ಷಿ ಕೊಟ್ಟಿರುವಾಗ ನಮ್ಮ ಬಗ್ಗೆ ಏನು ಸಾಕ್ಷಿ ಕೊಡ್ತಾರೆ ಅನ್ನೋದನ್ನು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡು ನಾವು ಅವ್ರನ್ನ ನೋಡಿ ಏನ್ರಿ ಭಕ್ತಿಯಿಂದ ಜೀವಿಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕು, ಭಕ್ತಿಯಿಂದ ಜೀವಿಸಬೇಕು. ಹಾಗೆ ಜೀವಿಸಿದಾಗ ನಮ್ಮನ್ನು ಕೂಡ ಅತಿ ಪ್ರಿಯನು ಅತಿ ಪ್ರಿಯಳು ಅಂತೇಳಿ ತಂದೆಯಾದ ದೇವರು ನಮ್ಮನ್ನು ಇಷ್ಟಪಡ್ತಾನೆ. ಓಕೆ ಪ್ರಿಯರ ದೇವ್ರ ಮಕ್ಕಳಿರ, ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು. ಅನೇಕ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ತಂದೆ ನೀವು ಸಹಾಯ ಮಾಡ್ತಾಯಿದ್ದೀರಿ ತಂದೆ, ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ದಾನಿಯೇಲ್ ಗ್ರಂಥದ ವಿವರಣೆಯನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ ತಂದೆ. ಪ್ರತಿ ವಚನದಲ್ಲಿ ಇದ್ದಂಥ ಸಾರಾಂಶವನ್ನು ತಿಳಿದುಕೊಳ್ಳುವಂತೆ ನಮಗೆ ಸಹಾಯ ಮಾಡಿ. ನೇರ ಪ್ರಸಾರದಲ್ಲಿ ನಿಮ್ಮ ಮಕ್ಕಳು ವಾಕ್ಯಗಳನ್ನು ಕಲಿತಾ ಇದ್ದಾರೆ. ಎಷ್ಟು ಮಂದಿ ಮನಸ್ಫೂರ್ತಿಯಿಂದ ಕಲಿಯೋದಕ್ಕೆ ಸಿದ್ಧರಾಗಿದ್ದಾರೋ ಅವರೆಲ್ಲರನ್ನು ಬಲಪಡಿಸಿ, ಎಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯರೇ.